Hello friends, welcome to Science Patashale. This is Girish Babu. So today we will discuss topics like DNA and RNA. ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನಾವು ನ್ಯೂಕ್ಲಿಯಸ್ ಪಾರ್ಟ್ 1 ಪಾರ್ಟ್ 2 ತಿಳ್ಕೊಂಡಿದ್ವಲ್ಲ. ಸೊ ಈಗ ಒಂದು ನ್ಯೂಕ್ಲಿಯಸ್ ಅಂತ ತಿಳ್ಕೊಂಡಾಗ ಈ ಒಂದು DNA ಮತ್ತು RNA ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಕ್ರೋಮೋಸೋಮ್ಸ್ ಎಲ್ಲ ತಿಳ್ಕೊಂಡ್ವಲ್ಲ, ಸೊ ಅವಾಗ ಅದರಲ್ಲೇ ಬರುತ್ತೆ ಇದೆಲ್ಲ DNA, RNA, ಜೀನು ಅದೆಲ್ಲ ಅಲ್ಲೇ ಬರುತ್ತೆ. ಈಗ ನಾವು DNA ಮತ್ತು RNA ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ ಫಸ್ಟ್, ಸೊ DNA ಮತ್ತು RNA ಹೆಂಗೆ ಸಿಗುತ್ತೆ ನಮಗೆ, ಇಂದ ಯಾವ ರೂಪದಲ್ಲಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ನ್ಯೂಕ್ಲಿಕ್ ಆಸಿಡ್ಸ್. ಸೊ ನ್ಯೂಕ್ಲಿಕ್ ಆಸಿಡ್ಸ್ ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗಬೇಕು. ಕ್ಲಿಯರ್? ಸೊ ಬಿಫೋರ್ ಗೋಯಿಂಗ್ ಟು ದಿಸ್, ಫಸ್ಟ್ ನಾವು ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಒಂದು ಸೆಲ್ಲು, ನೆಕ್ಸ್ಟು ಒಂದು ನ್ಯೂಕ್ಲಿಯಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ, ಹೌದಲ್ವಾ? ಸೊ ಈ ಒಂದು ನ್ಯೂಕ್ಲಿಯಸ್ ಅಂತ ಕರಿತೀವಿ, ಕೋಶ ಕೇಂದ್ರ, ನ್ಯೂಕ್ಲಿಯಸ್ಸಲ್ಲಿ ಈ DNA ಇರುತ್ತೆ. DNA ಎಲ್ಲಿರುತ್ತೆ? ನ್ಯೂಕ್ಲಿಯಸ್ಸಲ್ಲಿ ಇರುತ್ತೆ. ಸೊ ಈ ಒಂದು DNA ಒಂದು ಕ್ರೋಮೋಸೋಮ್ ಫಾರ್ಮೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? DNA. ಕ್ಲಿಯರ್? ಸೊ ನ್ಯೂಕ್ಲಿಯಸ್ನ ಒಂದು ಅಧ್ಯಯನಕ್ಕೆ ನಾವೇನು ಕರಿತೀವಿ? ಕ್ಯಾರಿಯೋಲಜಿ ಅಂತ ಕರಿತೀವಿ. ಸೆಲ್ನ ಅಧ್ಯಯನಕ್ಕೆ ಸೈಟಾಲಜಿ ಅಂತ ಕರಿತೀವಿ. ನೆನ್ಪಿಡಬೇಕು, ಸ್ಟಡಿ ಆಫ್ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಕ್ಯಾರಿಯೋಲಜಿ ಅಥವಾ ಕ್ಯಾರಿಯೋಲಜಿ ಅಂತ ಕರಿತೀವಿ. ಯು ಶುಡ್ ರಿಮೆಂಬರ್. ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ನ್ಯೂಕ್ಲಿಯಸ್ ಅನ್ನೋದು ಒಂದು ಸೆಲ್ನ ಒಂದು ದೊಡ್ಡ ಕಣದಂಗವಾಗಿರುತ್ತೆ. ಲಾರ್ಜೆಸ್ಟ್ ಆರ್ಗನಲ್ಲೇ ಅಂತ ಕರಿತೀವಿ. ಯಾವುದು? ಈ ಒಂದು ನ್ಯೂಕ್ಲಿಯಸ್. ಸೆಕೆಂಡ್ ಲಾರ್ಜೆಸ್ಟ್ ಯಾವುದು? ಮೈಟೋಕಾಂಡ್ರಿಯಾ. ಅದು ಯು ಹ್ಯಾವ್ ಟು ನೋಟ್ ಡೌನ್ ದಟ್. ಅಂಡ್ ಸ್ಮಾಲೆಸ್ಟ್ ಆರ್ಗನಲ್ ಯಾವುದು ಅಂದರೆ ರೈಬೋಸೋಮ್. ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಕ್ಲಿಯರ್? ಕಮಿಂಗ್ ಟು ದಿಸ್ ನ್ಯೂಕ್ಲಿಕ್ ಆಸಿಡ್ಸ್. ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಲಾರ್ಜ್ ಬಯೋಮಾಲಿಕ್ಯೂಲ್ಸ್ ಫೌಂಡ್ ಇನ್ ದ ನ್ಯೂಕ್ಲಿಯಸ್ ಆಫ್ ದ ಸೆಲ್. ಸೊ ಬಯೋಮಾಲಿಕ್ಯೂಲ್ಸ್ನ ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದರೆ ಜೈವಿಕ ಅಣು ಅಂತ ಕರಿತೀವಿ. ಏನು? ಜೈವಿಕ ಅಣು ಇಲ್ಲಿದೆ ನೋಡಿ. ಸೊ ದೊಡ್ಡ ಜೈವಿಕ ಅಣುವಾಗಿರುತ್ತೆ. ಯಾವುದು? ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಮ್ಲಗಳು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿ ಕಂಡುಬರುವ ದೊಡ್ಡ ಜೈವಿಕ ಅಣುಗಳಾಗಿವೆ. ಯಾವುವು? ಈ ಒಂದು ನ್ಯೂಕ್ಲಿಕ್ ಆಮ್ಲಗಳು. ದೇ ಆರ್ ಅಸಿಡಿಕ್ ಇನ್ ನೇಚರ್. ಸೊ ಅವು ಅಸಿಡಿಕ್ ಆಗಿರುತ್ತೆ. ಸೊ ಅದಕ್ಕೆ ಆಮ್ಲೀಯವಾಗಿರುತ್ತೆ. ಇದಕ್ಕೆ ಏನಂತ ಕರಿತೀವಿ? ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡಿ, ನ್ಯೂಕ್ಲಿಕ್ ಆಸಿಡ್ಸ್ ವೇರ್ ಡಿಸ್ಕವರ್ಡ್ ಬೈ, ಯಾರಪ್ಪ ಡಿಸ್ಕವರ್ ಮಾಡಿದ್ರು? ಸೊ ಕಂಡುಹಿಡಿದು ಯಾರಪ್ಪ ಅಂದರೆ ಫ್ರೆಡ್ರಿಚ್ ಮೆಷರ್ ಅಂತ ಹೇಳ್ಬಿಟ್ಟು, ಫ್ರೆಡ್ರಿಚ್ ಮೆಷರ್. ಸೊ ಹಾಗಾದರೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ, ನ್ಯೂಕ್ಲಿಕ್ ಆಸಿಡ್ ಅಂತ ಹೆಸರು ಕೊಟ್ಟಿದ್ದಾರಪ್ಪ ಅಂದರೆ ದಟ್ ಈಸ್ ಆಲ್ಟ್ಮನ್ ಅನ್ನೋ ಒಬ್ಬ ಸೈಂಟಿಸ್ಟು. ಡಿಸ್ಕವರ್ ಮಾಡಿದ್ದು ಬೇರೆ, ಹೆಸರು ಕೊಟ್ಟಿದ್ದು ಬೇರೆ. ನೋಡಿ, ನ್ಯೂಕ್ಲಿಕ್ ಆಮ್ಲಗಳನ್ನು ಫ್ರೆಡ್ರಿಕ್ ಮಿಷರ್ ಅವರು ಕಂಡುಹಿಡಿದರು. ಅದಕ್ಕೆ ಹೆಸರು ಕೊಟ್ಟಿದ್ದಾರಪ್ಪ ಅಂದರೆ ದಟ್ ಈಸ್ ಆಲ್ಟ್ಮನ್ ಅನ್ನೋ ಒಬ್ಬ ಸೈಂಟಿಸ್ಟು. ಕ್ಲಿಯರ್? ಅರ್ಥ ಆಯ್ತಲ್ವಾ? ಈ ಒಂದು ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲೇ ಏನು ಬರುತ್ತೆ? DNA ಮತ್ತು RNA ಬರುತ್ತೆ. ನೋಡಿ ಇಲ್ಲಿ DNA ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಮತ್ತು RNA ಅಂದರೆ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತಾ ಹೋಗ್ತೀವಿ. ನೋಡ್ತಾ ಹೋಗೋಣ ಮುಂದೆ. ಕ್ಲಿಯರ್? ಎಸ್. ಸೊ ಇದರಲ್ಲಿ ನಾವೇನು ತಿಳ್ಕೊಬೇಕು? ನ್ಯೂಕ್ಲಿಕ್ ಆಸಿಡ್ಸ್ ಅಂದರೆ ಲಾರ್ಜ್ ಬಯೋಮಾಲಿಕ್ಯೂಲ್ಸ್ ಅಂತ ತಿಳ್ಕೊಬೇಕು. ದೊಡ್ಡ ಜೈವಿಕ ಅಣುಗಳಿಂದ ಮಾಡಲ್ಪಟ್ಟಿರುತ್ತೆ. ಯಾವುದು? ನ್ಯೂಕ್ಲಿಕ್ ಆಸಿಡ್ಸು. ಸೊ ಅದು ಆಮ್ಲೀಯವಾಗಿರುತ್ತೆ. ಅದಕ್ಕೆ ಆಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನ ಕಂಡುಹಿಡಿದಿದ್ದು ಫ್ರೆಡ್ರಿಕ್ ಮಿಷರ್ ಅನ್ನೋ ಒಬ್ಬ ಸೈಂಟಿಸ್ಟು. ಅದಕ್ಕೆ ಹೆಸರು ಕೊಟ್ಟಿದ್ದಾರಪ್ಪ ಅಂದರೆ ದಟ್ ಈಸ್ ಆಲ್ಟ್ಮನ್ ಅನ್ನೋ ಒಬ್ಬ ಸೈಂಟಿಸ್ಟು ಹೆಸರು ಕೊಡ್ತಾನೆ. ಯು ಶುಡ್ ರಿಮೆಂಬರ್ ದಿಸ್. ಕ್ಲಿಯರ್ ದಿಸ್? ಎಸ್. ನೆಕ್ಸ್ಟ್ ನೋಡಿ, ನ್ಯೂಕ್ಲಿಯೋಟೈಡ್ಸ್ ಅಂತ ಬರುತ್ತೆ. ಏನು? ನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ಸೊ ನ್ಯೂಕ್ಲಿಯೋಟೈಡ್ಗಳಿಂದ ನ್ಯೂಕ್ಲಿಕ್ ಆಸಿಡ್ಸು ಫಾರ್ಮೇಷನ್ ಆಗಿರುತ್ತೆ. ಒಂದು ನ್ಯೂಕ್ಲಿಯೋಟೈಡ್ ಹಿಂಗೆಲ್ಲ ಫಾರ್ಮೇಷನ್ ಆಗಿ ನ್ಯೂಕ್ಲಿಕ್ ಆಸಿಡ್ಸು ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಕರಿತೀವಿ? ನ್ಯೂಕ್ಲಿಯೋಟೈಡ್ಗಳು ನ್ಯೂಕ್ಲಿಕ್ ಆಮ್ಲಗಳ ಬಿಲ್ಡಿಂಗ್ ಬ್ಲಾಕ್ಗಳು ಅಂತ ಕರಿತೀವಿ. ನೋಡಿ, ನ್ಯೂಕ್ಲಿಕ್ ಆಸಿಡ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟ್ರಾನ್ಸ್ಫರಿಂಗ್ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್, ಅದ ನೆಕ್ಸ್ಟ್ ಜನರೇಷನ್. ಇದನ್ನ ನಾವೇನಂತ ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ ಆನುವಂಶಿಕ ಮಾಹಿತಿಯನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆ ವರ್ಗಾಯಿಸುವಲ್ಲಿ ನ್ಯೂಕ್ಲಿಕ್ ಆಮ್ಲಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಯಾವುವು? ನ್ಯೂಕ್ಲಿಕ್ ಆಮ್ಲಗಳು. ಇದರಲ್ಲೇ ಬರೋದು DNA ಮತ್ತು RNA. ನೋಡಿ, ನ್ಯೂಕ್ಲಿಕ್ ಆಮ್ಲಗಳು ಯಾವ್ಯಾವು ಅಂದರೆ DNA ಮತ್ತು RNA ಬರುತ್ತೆ. RNA ಬರುತ್ತೆ. ಡಿ ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ. RNA ಅಂದರೆ ರೈಬೋ ನ್ಯೂಕ್ಲಿಕ್ ಆಮ್ಲ. ಯಾಕೆ ಇದಕ್ಕೆ ಡಿಆಕ್ಸಿ ಅಂತ ಕರಿತೀವಿ, ಇದು ಯಾಕೆ ರೈಬೋ ಅಂತ ಕರಿತೀವಿ ನೋಡ್ತಾ ಹೋಗೋಣ. ಕ್ಲಿಯರ್? ನೋಡಿ, ನ್ಯೂಕ್ಲಿಕ್ ಆಸಿಡ್ಸ್ ಆರ್ 2 ಟೈಪ್ಸ್. ಒನ್ ಈಸ್ DNA, ಅನದರ್ ಒನ್ ಈಸ್ RNA. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, DNA ಬನ್ನಿ. DNA ನೋಡ್ತಾ ಹೋಗೋಣ. ನೋಡಿ, DNA is a group of molecules that is responsible for carrying a
ಟ್ರಾನ್ಸ್ಮಿಟಿಂಗ್ ದ ಹೆರಿಡಿಟರಿ ಮೆಟೀರಿಯಲ್ ಆರ್ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಪೇರೆಂಟ್ ಟು ಆಫ್ಸ್ಪ್ರಿಂಗ್ಸ್. ಅಂದರೆ ಸೊ ಇದು ಅಣುಗಳ ಗುಂಪಾಗಿದ್ದು ಆನುವಂಶಿಕ ವಸ್ತುಗಳನ್ನು ಅಥವಾ ಮಾಹಿತಿಯನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾವುದು? DNA. ಅರ್ಥ ಆಯ್ತಲ್ವಾ? ಎಸ್, ನೋಡಿ, DNA ವಾಸ್ ಫಸ್ಟ್ ರೆಕಗ್ನೈಸ್ಡ್ ಅಂಡ್ ಐಡೆಂಟಿಫೈಡ್ ಬೈ ಫ್ರೆಡರಿಚ್ ಮಿಶರ್ ಅನ್ನೋ ಒಬ್ಬ ಸೈಂಟಿಸ್ಟು 1869 ಡ್ಯೂರಿಂಗ್ ಈಸ್ ರಿಸರ್ಚ್ ಆನ್ ವೈಟ್ ಬ್ಲಡ್ ಸೆಲ್. ವೈಟ್ ಬ್ಲಡ್ ಸೆಲ್ಸ್ ಮೇಲೆ ಅಂದರೆ ಬಿಳಿ ರಕ್ತ ಕಣಗಳು ಅಂತ ಏನು ಕರಿತೀವಿ, ಅದ್ರ ಮೇಲೆ ಏನೋ ರಿಸರ್ಚ್ ಮಾಡಬೇಕಾದ್ರೆ ಇವನು ಇದನ್ನ DNA ಕಂಡುಹಿಡಿದ. ಯಾರು? ಫ್ರೆಡರಿಚ್ ಮಿಶರ್ ಅನ್ನೊಬ್ಬ ಸೈಂಟಿಸ್ಟು. ನೆಕ್ಸ್ಟು, ಈ ಒಂದು ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA, ದ್ವಿ ಸುರುಳಿಯ ಒಂದು DNA ಒಂದು ಯಾರಪ್ಪ ಕಂಡುಹಿಡಿದಿತ್ತು ಅಂದರೆ ದಟ್ ಈಸ್ ವಾಟ್ಸನ್ ಅಂಡ್ ಕ್ರಿಕ್ ಅನ್ನೋ ಒಬ್ಬ ಸೈಂಟಿಸ್ಟು. ಸೊ ಇದಕ್ಕೆ ಏನಂತ ಕರಿತೀವಿ? ವಾಟ್ಸನ್ ಕ್ರಿಕ್ ಮಾಡೆಲ್ ಆಫ್ DNA ಅಂತ ಕರಿತೀವಿ. ಕ್ಲಿಯರ್? ಸೊ ಇದಕ್ಕಾಗಿ ಇವ್ರಿಗೆ ನೋಬೆಲ್ ಸಿಗುತ್ತೆ. ಯಾವಾಗ ಅಂದರೆ 1962 ನೋಬೆಲ್ ಸಿಗುತ್ತೆ ವಾಟ್ಸನ್ ಮತ್ತು ಕ್ರಿಕ್ಗೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ಒಂದು DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅನ್ನೋದು ಏನನ್ನ ಒಳಗೊಂಡಿರುತ್ತೆ? ಸೊ ಏನೇನೆಲ್ಲ ಒಳಗೊಂಡಿರುತ್ತೆ ಇಲ್ಲಿ ನೋಡ್ತಾ ನೋಡಿ. ಇಲ್ಲಿ ಕಾಂಪೋಸಿಷನ್ ಆಫ್ DNA ಏನೇನೆಲ್ಲ ಒಳಗೊಂಡಿದೆ ಇದು ಕಾಂಪೋಸಿಷನ್ ನೋಡಿ. ಇಲ್ಲಿ ಫಾಸ್ಫೇಟ್ ಗುಂಪು, ನೆಕ್ಸ್ಟ್ ಶುಗರ್ ಸಕ್ಕರೆ, ನೆಕ್ಸ್ಟ್ ನೈಟ್ರೋಜಿನಸ್ ಬೇಸಸ್ ಸಾರಜನಕ ಕ್ಷಾರ ಅಂತ ಕರಿತೀವಿ. ಕ್ಷಾರ ನೋಡಿ, ಇಲ್ಲಿ ಇದು ಬಂದ್ಬಿಟ್ಟು ಫಾಸ್ಫೇಟ್ ಗ್ರೂಪ್ ಆಗಿರುತ್ತೆ, ಇದು ಶುಗರ್ ಆಗಿರುತ್ತೆ, ಸೊ ಇದು ನೈಟ್ರೋಜಿನಸ್ ಬೇಸ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಇದೆಲ್ಲ ಒಳಗೊಂಡಿರೋದು ಯಾವುದು? DNA ಇದನ್ನೆಲ್ಲ ಒಳಗೊಂಡಿರುತ್ತೆ. ಫಾಸ್ಫೇಟ್ ಗ್ರೂಪು, ಶುಗರು ಮತ್ತು ನೈಟ್ರೋಜನ್ ಬೇಸ್. ನೋಡಿ ಇಲ್ಲಿ DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. DNA ಅಣುವಿನ ರಚನೆಯನ್ನು 1953 ಅಮೆರಿಕದ ವಿಜ್ಞಾನಿ ಜೇಮ್ಸ್ ವ್ಯಾಟ್ ಅಂಡ್ ಕ್ರಿಕ್ ಅವರು ಕಂಡುಹಿಡಿತಾರೆ. ಸೊ ನೆಕ್ಸ್ಟು ಇವರ ಸಂಶೋಧನೆಗೆ ಎಷ್ಟರಲ್ಲಿ ನೋಬೆಲ್ ಸಿಗುತ್ತೆ? 1962 ನೋಬೆಲ್ ಪಾರಿತೋಷಕ ಸಿಗುತ್ತೆ. DNA ಅಣುವಿನ ರಚನೆಯನ್ನು ದ್ವಿಸುರುಳಿ ಮಾದರಿ ಅಂತ ಕರೀತಾರೆ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಇದು ನ್ಯೂಕ್ಲಿಯೋಟೈಡ್ ಎಂಬ ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿದೆ, ಡಿಸ್ಕಸ್ ಮಾಡಿದ್ವಿ. ನ್ಯೂಕ್ಲಿಯೋಟೈಡ್ಗಳು ಡಿಆಕ್ಸಿ ರೈಬೋ ಶುಗರ್ ಅಥವಾ ಶರ್ಕರ ಅಂತ ಕರಿತೀವಿ, C5H10O4 ಅಂತ ಕರಿತೀವಿ, ಮತ್ತು ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಮತ್ತು ನೈಟ್ರೋಜನ್ ಕ್ಷಾರ ಅಥವಾ ಸಾರಜನಕದ ಕ್ಷಾರ ಅಂತ ಕರಿತೀವಿ. ನೋಡಿ ಇಲ್ಲಿ ಏನಪ್ಪ ಈ ಒಂದು RNA ಮತ್ತು DNA ಮೇನ್ ಡಿಫ್ರೆನ್ಸ್ ಏನು? ಯಾಕೆ ಇದಕ್ಕೆ ಡಿಆಕ್ಸಿ ಅಂತ ಕರಿತೀವಿ? ಯಾಕೆ ಇದಕ್ಕೆ ವಾಟ್ ವಿ ಕಾಲ್ ದ ರೈಬೋ ಶುಗರ್ ಅಂತ ಕರಿತೀವಿ? ರೈಬೋ ನ್ಯೂಕ್ಲಿಕ್ ಆಸಿಡ್ ಡಿಆಕ್ಸಿ ಅಂತ ಯಾಕೆ ಕರಿತೀವಿ? ಡಿಆಕ್ಸಿ ಅಂದರೆ ಹೆಸರಲ್ಲೇ ಇದೆ, ಏನಪ್ಪಾ ಅಂದರೆ ಅದು ಆಕ್ಸಿಜನ್ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ, ಸೊ ಇದು ಫಸ್ಟ್ ಕಾರ್ಬನ್ ಆಟಮ್, ಇದು ಸೆಕೆಂಡ್ ಕಾರ್ಬನ್ ಆಟಮ್, ಥರ್ಡ್ ಕಾರ್ಬನ್ ಆಟಮ್, ಫೋರ್ತ್ ಕಾರ್ಬನ್ ಆಟಮ್, ಸೊ ಫಿಫ್ತ್ ಕಾರ್ಬನ್ ಆಟಮ್. ಸೊ ಈ ಥರ ಒಂದು ನೇಮಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಅಂದರೆ OH ಗ್ರೂಪ್ ಇದೆ ಎಲ್ಲಿ RNAದಲ್ಲಿ. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ? ರೈಬೋ ಶುಗರ್ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಬಂದು ನೋಡಿ DNA, ಇದು DNA ಸ್ಟ್ರಕ್ಚರ್ ಆಗಿರುತ್ತೆ. ಸೊ DNAದಲ್ಲಿ ಪೆಂಟೋ ಶುಗರ್ ಸ್ಟ್ರಕ್ಚರ್ ಆಗಿರುತ್ತೆ. ಸೆಕೆಂಡ್ ಕಾರ್ಬನ್ ಆಟಮ್ ಇಲ್ಲಿದೆ, ಇಲ್ಲೇನಾಗಿರುತ್ತೆ? ಸೊ ಹೈಡ್ರೋಜನ್ ಮಾತ್ರ ಇರುತ್ತೆ, ಆಕ್ಸಿಜನ್ ಅನ್ನೋದು ಇರೋದಿಲ್ಲ. ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ. ಇಲ್ಲಿ ಆಕ್ಸಿಜನ್ ಅನ್ನೋದು ಇರೋದಿಲ್ಲ, ಅದಕ್ಕೆ ಇದನ್ನ ಡಿಆಕ್ಸಿ ಅಂತ ಕರಿತೀವಿ. ಏನು? ಡಿಆಕ್ಸಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಪೆಂಟೋ ಶುಗರ್ ಈಗ ತಾನೇ ಏನು ತಿಳ್ಕೊಂಡ್ವಿ ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಪೆಂಟೋ ಶುಗರ್ಸ್ ಇನ್ DNA ಡಿಆಕ್ಸಿ ರೈಬೋಸ್ ಶುಗರ್ ಅಂಡ್ RNAದಲ್ಲಿ ರೈಬೋಸ್ ಶುಗರ್ ಮಾತ್ರ ಇರುತ್ತೆ. ಸೊ ಇಲ್ಲಿ ನೋಡಿ, ಇಟ್ ಇಸ್ ಎ 5 ಕಾರ್ಬನ್ ಕಾಂಪೌಂಡ್ಸ್ ವಿತ್ ಮಾಲಿಕ್ಯುಲರ್ ಫಾರ್ಮುಲಾ C5H10O4 ಅಂತ ಕರಿತೀವಿ. ಯಾವುದಕ್ಕೆ? DNAಗೆ C5H10O4. ಅದೇ RNAಗೆ ಏನಿರುತ್ತೆ? C5H10O5 ಇರುತ್ತೆ. ಒಂದು ಆಕ್ಸಿಜನ್ ಅನ್ನೋದು ಇಲ್ಲಿ ಜಾಸ್ತಿ ಇರುತ್ತೆ, ಎಲ್ಲಿ? RNAದಲ್ಲಿ. RNA. ಸೊ ಇದು ಬಂದ್ಬಿಟ್ಟು DNAದು ಒಂದು ಫಾರ್ಮುಲಾ ಆಗಿರುತ್ತೆ, DNA. ಓಕೆ, ನೋಡಿ ಇಲ್ಲಿ ರೈಬೋಸ್, ದ ಸೆಕೆಂಡ್ ಕಾರ್ಬನ್ ಆಫ್ ರೈಬೋಸ್ ಹ್ಯಾವಿಂಗ್ ಎ ಹೈಡ್ರಾಕ್ಸಿಲ್ ಗ್ರೂಪ್. ನೋಡಿ ಇಲ್ಲಿ ಸೆಕೆಂಡ್ ಕಾರ್ಬನ್ ಏನಿರುತ್ತೆ? ಹೈಡ್ರಾಕ್ಸಿಲ್ ಗುಂಪನ್ನು ಹೊಂದಿರುತ್ತೆ, OH ಗುಂಪನ್ನು ಹೊಂದಿರುತ್ತೆ.
ಕ್ಲಿಯರ್? ಎಸ್. ನೋಡಿ ಇಲ್ಲಿ ಡಿಆಕ್ಸಿರೈಬೋಸ್, 1 ಆಕ್ಸಿಜನ್ ಆಬ್ಸೆಂಟ್ ಅಟ್ ಸೆಕೆಂಡ್ ಕಾರ್ಬನ್ ಆಟಮ್. ಇದು ಸೆಕೆಂಡ್ ಕಾರ್ಬನ್ ಆಟಮ್ ಆಗಿರುತ್ತೆ, ಇಲ್ಲಿ ಆಕ್ಸಿಜನ್ನೇ ಇರೋದಿಲ್ಲ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಡಿಆಕ್ಸಿ. ಇನ್ನೂ ಪರ್ಫೆಕ್ಟಾಗಿ ಹೇಳ್ಬೇಕು ಅಂದರೆ 2-ಡಿಆಕ್ಸಿರೈಬೋಸ್ ಶುಗರ್ ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ವಾ? ಎಸ್. ಈಗ ತಾನೇ ನಾವು ಪೆಂಟೋ ಶುಗರ್ ಬಗ್ಗೆ ತಿಳ್ಕೊಂಡ್ವಿ. ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ನೈಟ್ರೋಜಿನಸ್ ಬೇಸಸ್. ನೈಟ್ರೋಜಿನಸ್ ಬೇಸಸ್ ಅಂತ ಕರಿತೀವಿ. ಸೊ ಸಾರಜನಕ ಕ್ಷಾರ ಅಂತ ಕರಿತೀವಿ, ನೈಟ್ರೋಜನ್ ಕ್ಷಾರ ಅಂತ ಕರಿತೀವಿ, ಯಾವ ಥರ ಆದರೂ ಕರಿಬೋದು. ನೋಡಿ ಇಲ್ಲಿ DNA ಮತ್ತು RNA ಇನ್ಕ್ಲೂಡ್ಸ್ ನೈಟ್ರೋಜಿನಸ್ ಬೇಸಸ್. ಎರಡರಲ್ಲೂ ನೈಟ್ರೋಜಿನಸ್ ಬೇಸಸ್ ಇದ್ದೇ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಆ ಎರಡು ರೀತಿಯಲ್ಲಿರುತ್ತೆ. ಒಂದು ಪ್ಯೂರಿನ್ ಅಂತ ಕರಿತೀವಿ. ಏನು? ಪ್ಯೂರಿನ್. ನೆಕ್ಸ್ಟ್ ಪಿರಿಮಿಡಿನ್. ನೋಡಿ ಪ್ಯೂರಿನ್ ಮತ್ತೆ ಪಿರಿಮಿಡನ್ ಅಂತ ಕರಿತೀವಿ. ಪ್ಯೂರಿನ್ ಅಂದ್ರೆ ಏನೇನಿರುತ್ತೆ ಇಲ್ಲಿ? ಪ್ಯೂರಿನ್ ಅಂದ್ರೆ ನೋಡಿ ಇಲ್ಲಿ ಅಡೆನಿನ್ ಇದೆ ಮತ್ತೆ ಗ್ವೈನಿನ್ ಅಂತ ಕರಿತೀವಿ. ಏನು? ಅಡಿನಿನ್. ಇದಕ್ಕೆ ಕನ್ನಡದಲ್ಲಿ ಬೇರೆ ಹೆಸರುಗಳಿಲ್ಲ, ಯು ಶುಡ್ ರಿಮೆಂಬರ್ ಇನ್ ಇಂಗ್ಲಿಷ್. ಓಕೆ, ಬೇಕಾದ್ರೆ ನೀವು ಕನ್ನಡದಲ್ಲಿ ಬರೀಬೋದು ಈ ಥರ, ಗ್ವೈನಿನ್. ನೋಡಿ ಇಲ್ಲಿ ಪ್ಯೂರಿನ್ಸ್ ಯಾವ್ಯಾವು? ಇವೆಲ್ಲ ನೈಟ್ರೋಜಿನಿಯಸ್ ಬೇಸಸ್ ಆಗಿರುತ್ತೆ. ಅಂದರೆ ನೈಟ್ರೋಜನ್ ಕ್ಷಾರಗಳು ಅಂತ ಕರಿತೀವಿ, ನೈಟ್ರೋಜನ್ ಕ್ಷಾರಗಳು ಅಂತ ಕರಿತೀವಿ. ಅದರಲ್ಲಿ ಪ್ಯೂರಿನ್ಸ್ ಮತ್ತು ಪಿರಿಮಿಡಿನ್ಸ್ ಬರುತ್ತೆ. ಪ್ಯೂರಿನ್ಸ್ ಏನೇನಾಗಿರುತ್ತೆ? ಅದು ಬಂದ್ಬಿಟ್ಟು ಅಡೆನಿನ್ ಇರುತ್ತೆ ಮತ್ತು ಗ್ವೈನಿನ್ ಇರುತ್ತೆ, ಎರಡರಿರುತ್ತೆ. ಸೊ ಈ ಒಂದು ಅಡೆನಿನ್ನು ಮತ್ತು ಗ್ವೈನಿನ್ನು ಪ್ರೆಸೆಂಟ್ ಬೋತ್ RNA ಆ್ಯಂಡ್ ಆಸ್ ವೆಲ್ ಆಸ್ DNA. ನೋಡಿ ಇಲ್ಲಿ RNA ಮತ್ತು DNAದಲ್ಲಿ ಎರಡರಲ್ಲಿ ಇರುವ ಒಂದು ನೈಟ್ರೋಜನ್ ಕ್ಷಾರಗಳು ಯಾವ್ಯಾವು ಅಂತ ಕ್ವಶನ್ ಕೇಳ್ತಾರೆ. ನಮಗೆ ಗೊತ್ತಿರಬೇಕು ಅಡೆನಿನ್ ಮತ್ತು ಗ್ವೈನಿನ್. AG ಅಡೆನಿನ್ ಮತ್ತು ಗ್ವೈನಿನ್ ಎರಡರಲ್ಲೂ ಇರುತ್ತೆ, DNA ಆಸ್ ವೆಲ್ ಆಸ್ RNA. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಯಾವ ಥರ ಕೇಳ್ಬೋದು? DNA ಮತ್ತು RNAಯಲ್ಲಿರುವ ಒಂದು ನೈಟ್ರೋಜನ್ ಕ್ಷಾರಗಳು ಯಾವ್ಯಾವು ಅಂತ ಕೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ಪಿರಿಮಿಡಿನ್ಸ್ ಅಂತ ಕರಿತೀವಿ. ಏನು? ಪಿರಿಮಿಡಿನ್ಸ್. ಸೊ ಪಿರಿಮಿಡಿನ್ಸ್ ಅಂತ ಇಲ್ಲಿ ಬರೀತೀನಿ ನೋಡಿ, ಪಿರಮಿಡಿನ್ಸ್. ಸೊ ಪಿರಮಿಡಿನ್ಸ್ ಅಲ್ಲಿ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಏನು? ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ DNA ಆದರೆ ಸೈಟೋಸಿನ್ ಇರುತ್ತೆ ಮತ್ತೆ ಥೈಮಿನ್ ಅಂತ ಬರುತ್ತೆ. ಏನು? ಸೈಟೋಸಿನ್ ಮತ್ತೆ ಥೈಮಿನ್. ಸೊ ನೆಕ್ಸ್ಟ್ RNA ಆದರೆ ಯುರಾಸಿಲ್ ಇರುತ್ತೆ. ಏನು? ಯುರಾಸಿಲ್ ಮತ್ತೆ ಸೈಟೋಸಿನ್ ಅದೇ ಸೇಮ್ ಇರುತ್ತೆ. ಸೊ ಇಲ್ಲಿ ಥೈಮಿನ್ ಬದಲು ಯುರಾಸಿಲ್ ಮಾತ್ರ ಚೇಂಜ್ ಆಗ್ತಿದೆ ಅಷ್ಟೇ. ಯಾವುದರಲ್ಲಿ? RNAದಲ್ಲಿ. ರಿಮೈನಿಂಗ್ ಎಲ್ಲ ಸೇಮೇ ಇರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ DNA ಅಂತ ಬಂದಾಗ DNA ಇದರಲ್ಲಿ ಏನೇನಿರುತ್ತೆ? ಅಡೆನಿನ್ನು, ಗ್ವೈನಿನ್ನು, ಸೈಟೋಸಿನ್ನು, ಥೈಮಿನ್ ಇರುತ್ತೆ. ಸೊ RNA ಅಂತ ಬಂದಾಗ ಅಡೆನಿನ್, ಗ್ವೈನಿನ್, ಸೈಟೋಸಿನ್, ಯುರಾಸಿಲ್. ನೋಡಿ ಥೈಮಿನ್ ಬದಲಿಗೆ ಯುರಾಸಿಲ್ ಬರ್ತಿದೆ, ದಟ್ಸ್ ಇಟ್. ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಅಡೆನಿನ್ನು ಗ್ವೈನಿನ್ನು ಬಂದು ಪ್ಯೂರಿನ್ಸ್ ಬರುತ್ತೆ, ಸೈಟೋಸಿನ್ನು ಮತ್ತು ಥೈಮಿನ್ನು ಪಿರಮಿಡಿನ್ಸ್ ಬರುತ್ತೆ, ಸೈಟೋಸಿನ್ನು ಮತ್ತು ಯುರಾಸಿಲ್ಲು ಪಿರಮಿಡಿನ್ ಬರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಯಾವ ಥರ ಇದು ಪೇರ್ ಆಗುತ್ತೆ. ನೋಡಿ ಇಲ್ಲಿ ಅಡೆನಿನ್, ಇದು DNA ಡಬಲ್ ಹೆಲಿಕಲ್ ಸ್ಟ್ರಕ್ಚರು, ಇದು RNA ಸಿಂಗಲ್ ಹೆಲಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆ, ನೋಡಿ ಅಡೆನಿನ್ ಇದೆ, ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಗ್ವೈನಿನ್ ಇದೆ, ಸೈಟೋಸಿನ್ ಇದೆ, ಥೈಮಿನ್ ಇದೆ. ಇಲ್ಲಿ ನೋಡಿ ಅಡೆನಿನ್, ಗ್ವೈನಿನ್, ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಅರ್ಥ ಆಯ್ತಲ್ವಾ? ಕ್ಲಿಯರ್? ನೆಕ್ಸ್ಟ್ ಯಾವ ರೀತಿ ಇದೊಂದು ಬಾಂಡ್ ಪೇರ್ ಆಗುತ್ತೆ ನೋಡಿ. ಇಲ್ಲಿ ಅಡೆನಿನ್ನು ಬಂದ್ಬಿಟ್ಟು ಥೈಮಿನ್ ಜೊತೆ ಬಾಂಡ್ ಪೇರ್ ಆಗುತ್ತೆ, ಎರಡು ಬಂದಾಗ ಇರುತ್ತೆ. ನೋಡಿ ಇಲ್ಲಿ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ ಇಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಸೊ ನೈಟ್ರೋಜನ್ ಬೇಸಸ್ ಮಧ್ಯೆ ಯಾವ ಬಂಧ ಇರುತ್ತೆ ಅಂತ ನಮಗೆ ಕ್ವಶನ್ ಕೇಳ್ತಾರೆ. ಅದು ಜಲಜನಕ ಬಂಧ ಅಥವಾ ಹೈಡ್ರೋಜನ್ ಬಂಧ ಅಂತ ಗೊತ್ತಿರಬೇಕು, ಹೈಡ್ರೋಜನ್ ಬಾಂಡ್. ಸೊ ಅಡೆನಿನ್ನು ಮತ್ತೆ ಥೈಮಿನ್ ನಡುವೆ ಒಂದು ಡೈಹೈಡ್ರೋಜನ್ ಬಾಂಡ್ಸ್ ಇರುತ್ತೆ, ಎರಡು ಹೈಡ್ರೋಜನ್ ಬಾಂಡ್ಸ್. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಗ್ವೈನಿನ್ನು ಮತ್ತೆ ಸೈಟೋಸಿನ್ನು ಏನಾಗಿರುತ್ತೆ? 3 ಹೈಡ್ರೋಜನ್ ಬಾಂಡ್. ನೋಡಿ ಇಲ್ಲಿ 3 ಹೈಡ್ರೋಜನ್ ಬಂಧ ಇರುತ್ತೆ. ಗ್ವೈನಿನ್ ಮತ್ತು ಸೈಟೋಸಿನ್ ನಡುವೆ
3 ಹೈಡ್ರೋಜನ್ ಬಂಧ ಇರುತ್ತೆ. ಅರ್ಥ ಆಯ್ತಲ್ವಾ? ಆಲ್ವೇಸ್ ನೋಡಿ ಇಲ್ಲಿ ಬರಿತಿದ್ದೀನಿ ಮೇಲೆ, ಅಡೆನಿನ್ನು ಮತ್ತೆ ಥೈಮಿನ್ನು 2 ಹೈಡ್ರೋಜನ್ ಬಂಧ. ನೆಕ್ಸ್ಟ್ ಥೈಮಿನ್ನು ಅಡೆನಿನ್ನು 2 ಹೈಡ್ರೋಜನ್ ಬಂಧ. ಬಟ್ ಸೈಟೋಸಿನ್ ಮತ್ತು ಗ್ವೈನಿನ್ ನಡುವೆ 3 ಹೈಡ್ರೋಜನ್ ಬಂಧ ಇರುತ್ತೆ. ಅಥವಾ ಗ್ವೈನಿನ್ ಆಗಿರ್ಬೋದು, ಫಸ್ಟ್ಗೆ ಸೈಟೋಸಿನ್ ಆಗಿರ್ಬೋದು, ಇವೆರಡರ ನಡುವೆ 3 ಹೈಡ್ರೋಜನ್ ಬಂಧ ಇರುತ್ತೆ, ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಕ್ಲಿಯರ್? ಸೊ RNA ಆದರೆ ಫಸ್ಟು DNA ಆದರೆ ಅಡೆನಿನ್, ಗ್ವೈನಿನ್, ಸೈಟೋಸಿನ್, ಥೈಮಿನ್ ಇರುತ್ತೆ. RNA ಆದರೆ ಅಡೆನಿನ್, ಗ್ವೈನಿನ್, ಸೈಟೋಸಿನ್ ಅಂಡ್ ಯುರಾಸಿಲ್ ಇರುತ್ತೆ. ಸೊ ನೆಕ್ಸ್ಟು ಅಡೆನಿನ್ನು ಥೈಮಿನ್ ನಡುವೆ ಯಾವ ಬಂಧ ಇರುತ್ತೆ? ದ್ವಿಬಂಧ ಇರುತ್ತೆ. ಸೈಟೋಸಿನ್ನು ಗ್ವೈನಿನ್ನು ಅಥವಾ ಗ್ವೈನಿನ್ ಮತ್ತು ಸೈಟೋಸಿನ್ ನಡುವೆ ಏನಿರುತ್ತೆ? ತ್ರಿಬಂಧ ಇರುತ್ತೆ. ಯಾವ ಬಂಧ ಅದು? ಹೈಡ್ರೋಜನ್ ಬಂಧ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ನ್ಯೂಕ್ಲಿಯೋಟೈಡು, ನ್ಯೂಕ್ಲಿಯೋಸೈಡ್ ಅಂತ ಬರುತ್ತೆ. ಏನು? ನ್ಯೂಕ್ಲಿಯೋಸೈಡು, ನ್ಯೂಕ್ಲಿಯೋಸೈಡ್, ನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಟೈಡ್ ಏನಪ್ಪ ಡಿಫ್ರೆನ್ಸು? ನೋಡಿ ಇಲ್ಲಿ ನೈಟ್ರೋಜನ್ ಬೇಸು ಮತ್ತು ಶುಗರ್ ಇವೆರಡು ಮಾತ್ರ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಏನೇನಿರಬೇಕು? ನೈಟ್ರೋಜಿನಿಯಸ್ ಬೇಸ್ ಇರಬೇಕು, ಶುಗರ್ ಸಕ್ಕರೆ ಇರಬೇಕು. ಅವೆರಡಕ್ಕೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಸೊ ಇವೆರಡರ ಜೊತೆಗೆ ಒಂದು ಫಾಸ್ಫೇಟ್ ಗುಂಪು ಅಟ್ಯಾಚ್ ಹಾಕಿದರೆ, ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಹಾಕಿದರೆ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯೋಟೈಡ್ ಮತ್ತು ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಟೈಡಲ್ಲಿ 3 ಇರುತ್ತೆ, ಬೇಸು, ಶುಗರು, ಫಾಸ್ಫೇಟ್ ಗ್ರೂಪ್ 3 ಇರುತ್ತೆ. ಮತ್ತು ನ್ಯೂಕ್ಲಿಯೋಸೈಡಲ್ಲಿ ಓನ್ಲಿ ಬೇಸು ಮತ್ತು ಶುಗರ್ 2 ಮಾತ್ರ ಇರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ಇಲ್ಲಿ ನೋಡಿ, ನೈಟ್ರೋಜಿನಸ್ ಬೇಸ್ ಇದಾಗಿರುತ್ತೆ, ನೆಕ್ಸ್ಟು ಶುಗರ್ ಇದಾಗಿರುತ್ತೆ, ಇದು ಶುಗರ್ ಆಗಿರುತ್ತೆ. ಇವೆರಡಕ್ಕೂ ಬಾಕ್ಸ್ ಮಾಡಿದೆ ನಾನು. ಬಾಕ್ಸ್ ಮಾಡಿ ಏನಂತ ಕರೀತೀನಿ? ನ್ಯೂಕ್ಲಿಯೋಸೈಡ್ ಅಂತ ಕರೀತೀನಿ. ನ್ಯೂಕ್ಲಿಯೋಸೈಡ್ ಅಂತ ಕರೆದಿದ್ದೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ಫಾಸ್ಫೇಟ್ ಗುಂಪು ಅಟ್ಯಾಚ್ ಆದರೆ ಅದಕ್ಕೆ ನಾವು ಇನ್ನೊಂದು ಬಾಕ್ಸ್ ಹಾಕ್ಬಿಟ್ಟು ಏನು ಮಾಡಿದ್ದೀನಿ? ಹೋಲ್ ಆಗಿ ಒಟ್ಟಾರೆಯಾಗಿ ನಾನು ನ್ಯೂಕ್ಲಿಯೋಟೈಡ್ ಅಂತ ಕರಿತೀನಿ. ಏನು? ನ್ಯೂಕ್ಲಿಯೋಟೈಡ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಇಲ್ಲಿ ನೋಡಿ, ನೈಟ್ರೋಜಿನಸ್ ಬೇಸ್ ಇಲ್ಲಿದೆ, ಥೈಮಿನ್ ಸಮಥಿಂಗ್ ಏನೋ ಇದೆ, ನೈಟ್ರೋಜಿನಸ್ ಬೇಸ್ ಇಲ್ಲಿದೆ. ನೆಕ್ಸ್ಟು ಇದು ಶುಗರ್ ಆಗಿರುತ್ತೆ, ಇದು ಶುಗರು, ಇದು ನೈಟ್ರೋಜಿನಸ್ ಬೇಸ್ ಅಂತ ಕರಿತೀವಿ. ಸೊ ಶುಗರು ಮತ್ತು ನೈಟ್ರೋಜಿನಸ್ ಬೇಸ್ ಮಧ್ಯೆ ಇರುವ ಬಂಧ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಯಾವ ಬಂಧ ಇರುತ್ತೆ ಅಂದರೆ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ಏನು? ಗ್ಲೈಕೋಸೈಡಿಕ್ ಬಾಂಡ್, ಗ್ಲೈಕೋಸೈಡಿಕ್ ಬಂಧ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಅದೇ ರೀತಿ ಈ ಒಂದು ಶುಗರು ಮತ್ತು ಫಾಸ್ಫೇಟ್ ಗುಂಪಿನ ನಡುವೆ ಇರುವ ಬಂಧ ಯಾವುದು ಅಂದರೆ ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಇದೆ ನೋಡಿ, ಇಲ್ಲಿ ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಬರೀತೀನಿ ನೋಡಿ. ಇಲ್ಲಿ ಫಾಸ್ಫೋಡೈಎಸ್ಟರ್ ಬಾಂಡ್, ಎಸ್ಟರ್ ಬಂಧ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಶುಗರು, ಸಕ್ಕರೆ ಮತ್ತು ಫಾಸ್ಫೇಟ್ ಗುಂಪಿನ ನಡುವೆ ಇರುವ ಬಂಧ ಯಾವುದು? ಫಾಸ್ಫೋಡೈಎಸ್ಟರ್ ಬಂಧ ಅಂತ ಕರಿತೀವಿ. ಶುಗರು ಮತ್ತು ನೈಟ್ರೋಜನ್ ಬೇಸ್ ನಡುವೆ ಇರುವ ಒಂದು ಬಂಧ ಯಾವುದು ಅಂದರೆ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ಮತ್ತು ಈ ಒಂದು ನೈಟ್ರೋಜನ್ ಬೇಸಸ್ ನಡುವೆ ಇರುವ ಬಂಧಗಳು ಅಂದರೆ ಆಗಲಿ ಡಿಸ್ಕಸ್ ಮಾಡಿದ್ವಲ್ಲ, ಅಡೆನಿನ್ನು, ಥೈಮಿನ್ನು, ಇಲ್ಲಿ ಇರುವ ಬಂಧ ಯಾವುದು ಅಂದರೆ ದಟ್ ಈಸ್ ಜಲಜನಕ ಬಂಧ. ಜಲಜನಕ ಬಂಧ 3 ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಜಲಜನಕ ಬಂಧ ಒಂದು, ಫಾಸ್ಫೋಡೈಎಸ್ಟರ್ ಬಂಧ ಒಂದು, ಗ್ಲೈಕೋಸೈಡಿಕ್ ಬಂಧ ಒಂದು. ಅಂದರೆ ಶುಗರ್ ಟು ನೈಟ್ರೋಜನ್ ಬೇಸಸ್ ಬಂದರೆ ಗ್ಲೈಕೋಸೈಡಿಕ್ ಬಾಂಡ್, ಶುಗರ್ ಟು ಫಾಸ್ಫೇಟ್ ಗ್ರೂಪ್ ಬಂದರೆ ಬಿಟ್ವೀನ್ ಶುಗರ್ ಅಂಡ್ ಫಾಸ್ಫೇಟ್ ಗ್ರೂಪ್ ಫಾಸ್ಫೋಡೈಎಸ್ಟರ್ ಬಾಂಡ್. ಸೊ ಬಿಟ್ವೀನ್ ನೈಟ್ರೋಜನ್ ಬೇಸಸ್ ಲೈಕ್ ಅಡೆನಿನ್, ಥೈಮಿನ್, ಗ್ವೈನಿನ್, ಸೈಟೋಸಿನ್ ಬಂದರೆ ದರ್ ಇಸ್ ಎ ಹೈಡ್ರೋಜನ್ ಬಾಂಡ್ಸ್. ನೆನ್ಪಿಡಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, 1002
ನ್ಯೂಕ್ಲಿಯೋಸೋಮ್, ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಏನು ನ್ಯೂಕ್ಲಿಯೋಸೋಮ್? ನ್ಯೂಕ್ಲಿಯೋಸೋಮ್ ಏನಪ್ಪ ಈ ಒಂದು ನ್ಯೂಕ್ಲಿಯೋಸೋಮ್ ಅಂದರೆ? ನೋಡಿ ಇಲ್ಲಿ, ನ್ಯೂಕ್ಲಿಯೋಸೋಮ್ ಇಸ್ ಬೇಸಿಕಲಿ ಡಿ ಎನ್ ಎ ಸೆಗ್ಮೆಂಟ್. ಈ ಒಂದು ಡಿ ಎನ್ ಎದ ಒಂದು ಸೆಗ್ಮೆಂಟ್ ಆಗಿರುತ್ತೆ, ಒಂದು ಪಾರ್ಟ್ ಆಗಿರುತ್ತೆ, ಸರೌಂಡೆಡ್ ಬೈ ಹಿಸ್ಟೋನ್ ಪ್ರೋಟೀನ್. ಹಿಸ್ಟೋನ್ ಪ್ರೋಟೀನ್ ಇಂದ ಇದು ಸರೌಂಡೆಡ್ ಆಗಿರುತ್ತೆ. ನೋಡಿ ಇಲ್ಲಿ, ಇದು ನ್ಯೂಕ್ಲಿಯೋಸೋಮ್ ಇಲ್ಲಿದೆ, ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಅದು ಯಾವುದರಿಂದ ಎನ್ಕ್ಲೋಸ್ ಆಗಿದೆ ಅಂದರೆ ಹಿಸ್ಟೋನ್ ಅನ್ನೋದು ಒಂದು ಪ್ರೋಟೀನ್ ಆಗಿರುತ್ತೆ. ಸೊ ಆ ಪ್ರೋಟೀನ್ ಇಂದ ಎನ್ಕ್ಲೋಸ್ಡ್ ಆಗಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಇಟ್ ರೆಡ್ಯೂಸಸ್ ದ ಸೈಜ್ ಅಂಡ್ ವಾಲ್ಯೂಮ್ ಆಫ್ ಡಿ ಎನ್ ಎ. ಡಿ ಎನ್ ಎ ತುಂಬ ಉದ್ದವಾಗಿರುತ್ತೆ, ಆ ಒಂದು ಸೈಜ್ನ ಅಂಡ್ ವಾಲ್ಯೂಮ್ನ ರೆಡ್ಯೂಸ್ ಮಾಡುತ್ತೆ. ಯಾವುದು? ಇದು ನ್ಯೂಕ್ಲಿಯೋಸೋಮ್ ಅನ್ನೋದು. ಅಂಡ್ ಸ್ಟ್ಯಾಂಡ್ಸ್, ಡಿ ಎನ್ ಎ ಸ್ಟ್ಯಾಂಡ್ಸ್ ಸೋ ದಟ್ ಇಟ್ ಕ್ಯಾನ್ ಫಿಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಸೊ ತುಂಬ ಉದ್ದ ಇದ್ರೆ ಆ ಒಂದು ನ್ಯೂಕ್ಲಿಯಸ್ ಒಳಗಡೆ ಅದು ಹಿಡಿಸ್ಬೇಕಲ್ವಾ? ಸೊ ಅದಕ್ಕೆ ಒಂದು ನ್ಯೂಕ್ಲಿಯೋಸೋಮ್ ಅನ್ನೋದು ಡಿ ಎನ್ ಎಗೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಹಿಸ್ಟೋನ್ಸ್. ಹಿಸ್ಟೋನ್ಸ್ ಅಂದ್ರೆ ಏನು? ಹಿಸ್ಟೋನ್ಸ್ ಆರ್ ನಥಿಂಗ್ ಬಟ್ ಎ ಪ್ರೋಟೀನ್ಸ್ ಆಗಿರುತ್ತೆ. ಏನು? ಪ್ರೋಟೀನ್ಸ್ ಆಗಿರುತ್ತೆ. ಹಿಸ್ಟೋನ್ಸ್ ಆರ್ ಪ್ರೋಟೀನ್ಸ್ ಬೈಂಡ್ ಟು ಡಿ ಎನ್ ಎ. ಅದು ಡಿ ಎನ್ ಎನ ಬೈಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಕಟ್ಟಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಗಿವ್ ಕ್ರೋಮೋಸೋಮ್ಸ್ ದೇರ್ ಶೇಪ್. ಅಂದರೆ ಡಿ ಎನ್ ಎ ಕಂಡೆನ್ಸ್ ಆಗ್ಬಿಟ್ಟು ನಮಗೆ ಕ್ರೋಮೋಸೋಮ್ಸ್ ಆಗುತ್ತೆ. ಆ ಒಂದು ಕಂಡೆನ್ಸ್ ಆಗಲಿಕ್ಕೆ, ಒಂದು ಕ್ರೋಮೋಸೋಮ್ಗೆ ಒಂದು ಶೇಪ್ ಕೊಡಲಿಕ್ಕೆ ಈ ಒಂದು ಹಿಸ್ಟೋನ್ ಅನ್ನೋದು ಡಿ ಎನ್ ಎಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಹೆಲ್ಪ್ ಕಂಟ್ರೋಲ್ ದ ಆಕ್ಟಿವಿಟಿ ಆಫ್ ಜೀನ್. ಜೀನ್ನ ಒಂದು ಆಕ್ಟಿವಿಟಿ ಕಂಟ್ರೋಲ್ ಮಾಡಲಿಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ ಅಂದರೆ ಈ ಒಂದು ಹಿಸ್ಟೋನ್ ಪ್ರೋಟೀನ್, ಹಿಸ್ಟೋನ್ ಅನ್ನೋ ಒಂದು ಪ್ರೋಟೀನು ಹೆಲ್ಪ್ ಮಾಡುತ್ತೆ. ಯಾವುದಕ್ಕೆ? ಡಿ ಎನ್ ಎಗೆ. ಅರ್ಥ ಆಯ್ತಲ್ವಾ? ಎಸ್. ಆಲ್ಸೋ ಕಾಲ್ಡ್ ಆಸ್ ಡಿ ಎನ್ ಎ ಪ್ಯಾಕಿಂಗ್ ಮೆಟೀರಿಯಲ್ ಅಂತ ಕರಿತೀವಿ. ಯಾವುದನ್ನ? ಈ ಒಂದು ಹಿಸ್ಟೋನ್ನ ಏನಂತ ಕರಿತೀವಿ? ಡಿ ಎನ್ ಎ ಪ್ಯಾಕಿಂಗ್ ಮೆಟೀರಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಏನು ಕರಿತೀವಿ? ಡಿ ಎನ್ ಎ ಪ್ಯಾಕಿಂಗ್ ಮೆಟೀರಿಯಲ್. ಪ್ಯಾಕ್ ಮಾಡುವ ಪ್ರೋಟೀನ್ ಅಂತ ಕರಿತೀವಿ. ಡಿ ಎನ್ ಎನ ಪ್ಯಾಕ್ ಮಾಡುವ ಪ್ರೋಟೀನ್ ಯಾವುದು ಅಂತ ನಿಮಗೆ ಜನರಲ್ ಕ್ವಶನ್ ಕೇಳ್ಬೋದು. ದಟ್ ಈಸ್ ಹಿಸ್ಟೋನ್ ಅಂತ ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಜೀನ್. ಜೀನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾಕೆಂದರೆ ಡಿ ಎನ್ ಎ ಬಗ್ಗೆ ಎಲ್ಲ ತಿಳ್ಕೊತಾ ಇದೀವಲ್ಲ, ಸೊ ಜೀನ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಜೀನ್ ಅಂದರೆ ಏನು? ಇಟ್ ಈಸ್ ಅ ಸೆಗ್ಮೆಂಟ್ ಆಫ್ ಡಿ ಎನ್ ಎ. ಡಿ ಎನ್ ಎನ ಒಂದು ಸೆಗ್ಮೆಂಟ್ ಆಗಿರುತ್ತೆ, ಒಂದು ಚಿಕ್ಕ ಒಂದು ನೋಡಿ ಇಲ್ಲಿ ಈ ಥರ ಇವೆಲ್ಲ ಜೀನ್ಸ್ ಆಗಿರುತ್ತೆ. ಸೊ ನೈಟ್ರೋಜನಸ್ ಪೇರ್ಸ್ ಆಗಿರುತ್ತಲ್ಲ, ಇವೆಲ್ಲ ಜೀನ್ಸ್ ಆಗಿರುತ್ತೆ. ಸೊ ಇಟ್ ಕ್ಯಾರಿ ಜೆನೆಟಿಕ್ ಇನ್ಫಾರ್ಮೇಷನ್ ಆರ್ ಕಾಲ್ಡ್ ಜೀನ್ಸ್. ಸೊ ಇದೇನು ಮಾಡುತ್ತೆ? ಆನುವಂಶಿಕ ಒಂದು ಇನ್ಫಾರ್ಮೇಷನ್ನ ಕ್ಯಾರಿ ಮಾಡುತ್ತೆ. ಕ್ಲಿಯರ್? ಸೊ ಇದಕ್ಕೆ ನಾವೇನಂತ ಕರಿತೀವಿ? ಇಟ್ ಈಸ್ ಹೆರಿಡಿಟರಿ ಯೂನಿಟ್ ಅಂತ ಕರಿತೀವಿ. ಏನು? ಹೆರಿಡಿಟರಿ ಯೂನಿಟ್ ಅಂದರೆ ಕರಿತೀವಿ. ಆನುವಂಶಿಕ ಏಕಮಾನ ಅಂತ ಕೂಡ ಕರಿತೀವಿ ಜೀನಿಗೆ. ಸೊ ಕ್ವಶನ್ ಕೇಳ್ತಾರೆ, ಆನುವಂಶಿಕ ಏಕಮಾನ ಯಾವುದು? ಜೀನ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ ಇಲ್ಲಿ ಈ ಒಂದು ಇದೊಂದು ಕ್ರೋಮೋಸೋಮ್ ಆಗಿರುತ್ತೆ. ಕ್ರೋಮೋಸೋಮ್ ಇಂದ ನಾವು ಏನು ಆಗಿರುತ್ತೆ? ಡಿ ಎನ್ ಎ ನಮಗೆ ಸ್ಟ್ರಕ್ಚರ್ ಬರುತ್ತೆ. ಮತ್ತೆ ಆ ಡಿ ಎನ್ ಎನ ಒಂದು ಕರೆಕ್ಟಾಗಿ ನೋಡಿದ್ರೆ ಅಲ್ಲಿ ಏನಾಗಿರುತ್ತೆ? ಈ ಒಂದು ನೈಟ್ರೋಜನ್ ಬೇಸಸ್ ಕೋಡ್ ಆಗ್ಬಿಟ್ಟು ಜೀನ್ ಫಾರ್ಮೇಷನ್ ಆಗಿರುತ್ತೆ. ಯಾವ ಥರ ಒಂದು ಗುಣಲಕ್ಷಣಗಳು ಬೇಕು, ಯಾವ ಫೇಸ್ ಸ್ಟ್ರಕ್ಚರ್ ಯಾವ ಥರ ಇರಬೇಕು, ಸೊ ಎಷ್ಟು ಕೈ ಇರಬೇಕು, ಎಷ್ಟು ಕಾಲು ಇರಬೇಕು, ಎಷ್ಟು ಕಣ್ಣು ಇರಬೇಕು, ಅದೆಲ್ಲ ಇಲ್ಲಿ ಡಿಸೈಡ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ಜೀನಿಂದ ನಮಗೆ ಡಿ ಎನ್ ಎ ಬಂದಿದೆ. ಡಿ ಎನ್ ಎಯಿಂದ ಡಿ ಎನ್ ಎ ಕಂಡೆನ್ಸ್ ಆಗ್ಬಿಟ್ಟು ನಮ್ಗೆ ಏನು ಸಿಗ್ತದೆ? ಕ್ರೋಮೋಸೋಮ್ ಸಿಗ್ತದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಮಿಂಗ್ ಟು ದ ಆರ್ ಎನ್ ಎ. ಆರ್ ಎನ್ ಎ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದೊಂದು ಸಿಂಗಲ್ ಹೆಲಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ. ಡಬಲ್ ಹೆಲಿಕಲ್ ಅಲ್ಲ, ಸಿಂಗಲ್ ಸ್ಟ್ರಕ್ಚರ್ ಆಗಿರುತ್ತೆ. ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ ಆರ್ ಎನ್ ಎ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಆರ್ ಎನ್ ಎದಲ್ಲಿ ಟೈಪ್ಸ್ ಬರುತ್ತೆ. ಸೊ ನಾರ್ಮಲ್ ಆರ್ ಎನ್ ಎ ಅದೇ ಥರ ಇರೋದಿಲ್ಲ, ಬಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಟೈಪ್ಸ್. ಒನ್ ಈಸ್ ಎಮ್ ಆರ್ ಎನ್ ಎ ಅಂತ ಕರಿತೀವಿ, ಟಿ ಆರ್ ಎನ್ ಎ ಅಂತ ಕರಿತೀವಿ, ಆರ್ ಆರ್ ಎನ್ ಎ ಅಂತ ಕರಿತೀವಿ. ಸೊ ಎಮ್ ಆರ್ ಎನ್ ಎ ಏನಪ್ಪ ಅಂದರೆ ಮೆಸೆಂಜರ್ ಆರ್ ಎನ್ ಎ ಅಂತ ಕರಿತೀವಿ. ಏನು? ಮೆಸೆಂಜರ್ ಆರ್ ಎನ್ ಎ. ಟಿ ಆರ್ ಎನ್ ಎ ಅಂದರೆ ಟ್ರಾನ್ಸ್ಫರ್ ಆರ್ ಎನ್ ಎ. ಆರ್ ಆರ್ ಎನ್ ಎ ಅಂದರೆ ರೈಬೋಸೋಮಲ್ ಆರ್ ಎನ್ ಎ ಅಂತ ಕರಿತೀವಿ. ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ ಏನಪ್ಪ ಹಿಂಗಂದ್ರೆ ಅಂತ. ನೋಡಿ ಇಲ್ಲಿ ಮೆಸೆಂಜರ್ ಆರ್ ಎನ್ ಎ. ಫಸ್ಟ್ ಒನ್ ಈಸ್ ಎಮ್ ಆರ್ ಎನ್ ಎ ಆರ್ ಮೆಸೆಂಜರ್ ಆರ್ ಎನ್ ಎ ಅಂತ ಕರಿತೀವಿ. ಸೊ ಇಲ್ಲಿ ಎಲ್ಲಿರುತ್ತೆ? ಸ್ಟಾರ್ಟ್ಸ್ ಇನ್ ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಥವಾ ಇರುತ್ತೆ. ಮೂವ್ಸ್ ಟು ರೈಬೋಸೋಮ್ಸ್. ರೈಬೋಸೋಮ್ಸ್ ಕಡೆ ಮೂವ್ ಆಗುತ್ತೆ. ಹಾಗಾದ್ರೆ ಇದ್ರ ಫಂಕ್ಷನ್ ಏನಪ್ಪ ಅಂದರೆ ಡಿಲಿವರ್ಸ್ ಎ ಕಾಪಿ ಆಫ್ ಡಿ ಎನ್ ಎ ಕೋಡ್ ಟು ರೈಬೋಸೋಮ್. ಈ ಒಂದು ಡಿ ಎನ್ ಎ ಒಂದು ಕಾಪಿನ ಅಥವಾ ಕೋಡ್ನ ಯಾವುದಕ್ಕೆ ಡಿಲಿವರ್ ಮಾಡುತ್ತೆ ಅಂದರೆ, ಯಾವುದಕ್ಕೆ ಮೆಸೇಜ್ ಕಳಿಸುತ್ತೆ ಅಂದರೆ ರೈಬೋಸೋಮ್ಸ್ಗೆ ಮೆಸೇಜ್ ಕಳಿಸುತ್ತೆ. ಯಾವುದು? ಈ ಒಂದು ಮೆಸೆಂಜರ್ ಆರ್ ಎನ್ ಎ. ಒನ್ಸ್ ದ ರೈಬೋಸೋಮ್ ಹ್ಯಾಸ್ ದ ಎಮ್ ಆರ್ ಎನ್ ಎ ಇನ್ಸ್ಟ್ರಕ್ಷನ್ಸ್, it can then build a protein
ಇನ್ ದ ಪ್ರೋಸೆಸ್ ವಿ ಆರ್ ಕಾಲ್ಡ್ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಅದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ, ಏನು ಟ್ರಾನ್ಸ್ಲೇಷನ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ mRNA ಇದೆ. mRNA ಬಂದ್ಬಿಟ್ಟು ಈ DNA ಕೋಡ್ನ ತಗೊಂಡೋಗಿ ಎಲ್ಲಿ ಕೊಡುತ್ತೆ, ರೈಬೋಸೋಮ್ಸ್ಗೆ ಕೊಡ್ತಿದೆ. ನೋಡಿ ಇಲ್ಲಿಂದ ಹೋಗಿ mRNA ಇಲ್ಲಿ ತಗುವಂಥ ರೈಬೋಸೋಮ್ಗೆ ಇನ್ಫಾರ್ಮೇಷನ್ ಕೊಡ್ತಿದೆ ಅಥವಾ ಮೆಸೇಜ್ ಪಾಸ್ ಮಾಡ್ತಿದೆ. ಅರ್ಥ ಆಯ್ತು? ಏನಕ್ಕೆ? ಪ್ರೋಟೀನ್ ಸಿಂಥಸಿಸ್ ಮಾಡಲಿಕ್ಕೆ. ಕ್ಲಿಯರ್? ಸೊ ಅದಕ್ಕೆ ಇದನ್ನ ನಾವೇನಪ್ಪ ಕರಿತೀವಿ, ಮೆಸೆಂಜರ್ RNA ಅಂತ ಕರಿತೀವಿ, mRNA. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ tRNA ಬರಲಿ. ಟ್ರಾನ್ಸ್ಫರ್ RNA ಅಂತ ಕರಿತೀವಿ. ಸೊ ಎಲ್ಲಿ ಇರುತ್ತೆ ಇದು? ಸೈಟೋಪ್ಲಾಸಮ್ ಅಲ್ಲಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಕೋಶ ದ್ರವ್ಯ ಅಂತ ಕರಿತೀವಲ್ಲ, ಅಲ್ಲಿರುತ್ತೆ. ಸೊ ಇದ್ರ ಕೆಲಸ ಏನು, ಫಂಕ್ಷನ್ ಏನು? ಟ್ರಾನ್ಸ್ಫರ್ ಅಮೈನೋ ಆಸಿಡ್ಸ್ ಫ್ರಮ್ ದ ಸೈಟೋಪ್ಲಾಸಮ್ ಟು ರೈಬೋಸೋಮ್. ಸೊ ಏನು ಮಾಡುತ್ತೆ, ಒಂದು ಸೈಟೋಪ್ಲಾಸಮ್ ಅಲ್ಲಿರೋ ಒಂದು ಅಮೈನೋ ಆಸಿಡ್ಗಳನ್ನು, ಅಮೈನೋ ಆಸಿಡ್ಗಳನ್ನು ಏನು ಮಾಡುತ್ತೆ, ಈ ಒಂದು ರೈಬೋಸೋಮ್ಸ್ಗೆ ಕೊಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದು? tRNA. ಇಟ್ ವಿಲ್ ಟ್ರಾನ್ಸ್ಫರ್ ದ ಅಮೈನೋ ಆಸಿಡ್ಸ್ ಟು ರೈಬೋಸೋಮ್. ಯಾವುದು? tRNA. ಕ್ಲಿಯರ್? ರೈಬೋಸೋಮ್ಸ್ ವಿಲ್ ಲಿಂಕ್ ದ ಅಮೈನೋ ಆಸಿಡ್ಸ್ ಟುಗೆದರ್ ಟು ಫಾರ್ಮ್ ಪ್ರೋಟೀನ್. ಇನ್ ದ ಪ್ರೋಸೆಸ್ ವಿ ಆರ್ ಕಾಲ್ಡ್ ಸೆಕೆಂಡ್ ಟ್ರಾನ್ಸ್ಲೇಷನ್. ಓಕೆ. mRNA ಏನು ಕೊಡುತ್ತೆ? ಇದು DNA ಕೋಡ್ನ ಮೆಸೇಜ್ ಮಾಡುತ್ತೆ. ಯಾವುದಕ್ಕೆ? ರೈಬೋಸೋಮ್ಸ್ಗೆ, ಪ್ರೋಟೀನ್ ಸಿಂಥಸಿಸ್ಗೆ. ಸೊ ಈ tRNA ಏನು ಮಾಡ್ತಿದೆ, ಅಮೈನೋ ಆಸಿಡ್ಸ್ನ ಏನು ಮಾಡ್ತಿದೆ, ಒಂದು ರೈಬೋಸೋಮ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಿದೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ರೈಬೋಸೋಮಲ್ RNA ಅಂತ ಕರಿತೀವಿ. rRNA ಅಥವಾ ರೈಬೋಸೋಮಲ್ RNA ಅಂತ ಕರಿತೀವಿ. ಸೊ ಮೈನ್ ಕಾಂಪೊನೆಂಟ್ ಆಫ್ ರೈಬೋಸೋಮ್ಸ್. ಸೊ ಇದು ರೈಬೋಸೋಮ್ಸ್ ಅಲ್ಲಿ ಇರುತ್ತೆ. rRNA ಬಾಂಡ್ಸ್ ವಿತ್ ಸ್ಪೆಷಲ್ ಪ್ರೋಟೀನ್ಸ್ ಟು ಫಾರ್ಮ್ ರೈಬೋಸೋಮ್ಸ್. ಸೊ ರೈಬೋಸೋಮ್ಸ್ ಏನು ಮಾಡುತ್ತೆ ಅಂದರೆ, ಪ್ರೋಟೀನ್ನ ಬಿಲ್ಡ್ ಮಾಡಲಿಕ್ಕೆ, ಪ್ರೋಟೀನ್ನ ಉತ್ಪಾದನೆ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಕರೆಕ್ಟಾಗಿ ಯಾವುದು ಅಂದರೆ ದಿಸ್ rRNA ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ mRNA ಏನು ಮಾಡುತ್ತೆ, ಜೆನೆಟಿಕ್ ಕೋಡ್ ಅಥವಾ DNA ಕೋಡ್ನ ಮೆಸೇಜ್ ಮಾಡುತ್ತೆ, ರೈಬೋಸೋಮ್ಸ್ಗೆ ತಲುಪಿಸುತ್ತೆ. ನೆಕ್ಸ್ಟ್ tRNA ಏನು ಮಾಡುತ್ತೆ, ಅಮೈನೋ ಆಸಿಡ್ಸ್ನ ತಲುಪಿಸುತ್ತೆ. ಯಾವುದಕ್ಕೆ? ರೈಬೋಸೋಮ್ಸ್ಗೆ. ನೆಕ್ಸ್ಟ್ ರೈಬೋಸೋಮ್ ಏನು ಮಾಡುತ್ತೆ, ಒಂದು ಪ್ರೋಟೀನ್ನ ಬಿಲ್ಡ್ ಮಾಡಲಿಕ್ಕೆ ರೈಬೋಸೋಮ್ಸ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ರೈಬೋಸೋಮ್ಸ್ನ ನಾವೇನಂತ ಕರಿತೀವಿ, ಡಿಸ್ಕಸ್ ಮಾಡಿದ್ವಿ, ಪ್ರೋಟೀನ್ ಫ್ಯಾಕ್ಟ್ರಿ ಆಫ್ ದ ಸೆಲ್ ಅಂತ ಕರಿತೀವಿ. ಏನು? ಪ್ರೋಟೀನ್ ಫ್ಯಾಕ್ಟ್ರಿ ಆಫ್ ದ ಸೆಲ್. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಇನ್ನೂ ಸಿಂಪ್ಲಿಫೈ ಆಗಿ ಹೇಳಬೇಕಂದ್ರೆ, ಟೈಪ್ಸ್ ಆಫ್ RNA, ಮೆಸೆಂಜರ್ RNA ಕ್ಯಾರೀಸ್ DNA ಮೆಸೇಜ್ ಟು ರೈಬೋಸೋಮ್ಸ್. DNA ಮೆಸೇಜ್ ಮಾಡುತ್ತೆ, DNA ಇದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡುತ್ತೆ. ಯಾವುದಕ್ಕೆ? ರೈಬೋಸೋಮ್ಗೆ. ಯಾವುದು? mRNA. ನೆಕ್ಸ್ಟ್ tRNA ಟ್ರಾನ್ಸ್ಫರ್ RNA ಅಂತ ಕರಿತೀವಿ, ಟ್ರಾನ್ಸ್ಫರ್ಸ್ ಅಮೈನೋ ಆಸಿಡ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್. ಅಮೈನೋ ಆಸಿಡ್ಸ್ನ ಏನು ಮಾಡ್ತಿದೆ, ಟ್ರಾನ್ಸ್ಫರ್ ಮಾಡ್ತಿದೆ, ಕ್ಯಾರಿ ಮಾಡ್ತಿದೆ. ನೋಡಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ನೆಕ್ಸ್ಟ್ rRNA ಏನು ಮಾಡ್ತಿದೆ, ರೈಬೋಸೋಮಲ್ RNA ಇದು ಫ್ಯಾಕ್ಟ್ರಿ, ಪ್ರೋಟೀನ್ ಫ್ಯಾಕ್ಟ್ರಿ, ಅಂದರೆ ಪ್ರೋಟೀನ್ನ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದಕ್ಕೆ? ರೈಬೋಸೋಮ್ಗೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. DNA ರೆಪ್ಲಿಕೇಶನ್ ಅಂತ ಕರಿತೀವಿ. DNA ಪುನರಾವರ್ತನೆ ಅಂತ ಕರಿತೀವಿ. DNA ಪುನರಾವರ್ತನೆ ಅಥವಾ ದ್ವಿಗುಣಗೊಳಿಸುವುದು, ದ್ವಿಗುಣಗೊಳ್ಳುವಿಕೆ. DNA ದ್ವಿಗುಣಗೊಳ್ಳುವಿಕೆ ಅಂತ ಕರಿತೀವಿ. ಏನಪ್ಪ ಈ ಒಂದು DNA ರೆಪ್ಲಿಕೇಶನ್? ನೋಡಿ, ಒಂದು DNA ಇರೋದು 2 DNA ಆಗಿ ಫಾರ್ಮೇಷನ್ ಆಗಲಿಕ್ಕೆ ನಾವೇನಂತ ಕರಿತೀವಿ, ರೆಪ್ಲಿಕೇಶನ್ ಅಂತ ಕರಿತೀವಿ. DNA ರೆಪ್ಲಿಕೇಶನ್. ಒಂದು DNA ಇದೆ ನೋಡಿ, ದ ಪ್ರೋಸೆಸ್ ಆಫ್ ಕಾಪಿಂಗ್ ಅಂಡ್ ಡೂಪ್ಲಿಕೇಟಿಂಗ್ ಎ DNA ಮಾಲಿಕ್ಯೂಲ್. ಒಂದು DNA ಇರೋದು DNA 2 DNA ಆಗಿ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ರೆಪ್ಲಿಕೇಶನ್ ಅಂತ ಕರಿತೀವಿ. DNA ಇಂದ DNA ಆಗ್ತದೆ. ಸೊ ದಿಸ್ ಇಸ್ ರೆಪ್ಲಿಕೇಶನ್. ಕ್ಲಿಯರ್? ನೆಕ್ಸ್ಟ್ ಏನಪ್ಪ ಅಂದರೆ ಟ್ರಾನ್ಸ್ಕ್ರಿಪ್ಷನ್. ಅದು ಯಾವ ಥರ ಆಗುತ್ತೆ ಏನೊಂದು, ಅದು ತುಂಬ ಪ್ರೊಸೀಜರ್ ಇದೆ, ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಓಕೆ, ಇಷ್ಟು ತಿಳ್ಕೊಂಡಿದ್ರೆ ಮೋರ್ ದೆನ್ ಎನಫ್. ನೆಕ್ಸ್ಟು ಟ್ರಾನ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಏನಪ್ಪ ಈ ಟ್ರಾನ್ಸ್ಕ್ರಿಪ್ಷನ್ ಅಂದರೆ, ನೋಡಿ ಇಲ್ಲಿ DNA ಇಂದ ಏನಾಗುತ್ತೆ, mRNA ಫಾರ್ಮೇಷನ್ ಆಗುತ್ತೆ. DNA ಆಕ್ಟ್ಸ್ ಎಸ್ ಎ ಟೆಂಪ್ಲೇಟ್ ಹಿಯರ್. ಓಕೆ, DNA ಯೂಸ್ ಮಾಡಿಕೊಂಡು ನಮಗೆ mRNA ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸಿಂಥಸಿಸ್ ಆಫ್ mRNA ಫ್ರಮ್ DNA. ಸೊ DNA ಇಂದ ಏನಾಗ್ತದೆ, mRNA ಪ್ರೊಡ್ಯೂಸ್ ಆಗ್ತದೆ. mRNA ಪ್ರೊಡ್ಯೂಸ್ ಆಗ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಟ್ರಾನ್ಸ್ಕ್ರಿಪ್ಷನ್. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್
ನೋಡಿ ಇಲ್ಲಿ ಇದು DNA ಡಬಲ್ ಹೆಲಿಕಲ್, ಇದರಿಂದ ಏನಾಗ್ತದೆ ಸಿಂಗಲ್ ಹೆಲಿಕಲ್ ಆಗಿ ಸ್ಟ್ರಕ್ಚರ್ ಆಗ್ತದೆ. ದಿಸ್ ವಿ ಆರ್ ಕಾಲ್ಡ್ ಆಸ್ mRNA ಅಂತ ಕರಿತೀವಿ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡಿ ಟ್ರಾನ್ಸ್ಲೇಷನ್ ಅಂತ ಬರುತ್ತೆ. ಟ್ರಾನ್ಸ್ಲೇಷನ್ ಕನ್ವರ್ಟಿಂಗ್ ಜೆನೆಟಿಕ್ ಇನ್ಫಾರ್ಮೇಷನ್ ಇಂಟು ಪ್ರೋಟೀನ್. ಸೊ ಏನು mRNA ಇದೆ ಆ ಒಂದು mRNA ಅನ್ನೋದು ಮತ್ತೆ ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ mRNA ಈಸ್ ಎ ಕೋಡ್ ಫಾರ್ ಪ್ರೋಟೀನ್ ಸಿಂಥಸೈಸ್ಡ್ ಅಟ್ ರೈಬೋಸೋಮ್. ಈ ಒಂದು mRNA ಏನು ಕೊಡ್ತಿದೆ ಕೋಡು, ಆ ಕೋಡಿಂದ ಏನಾಗ್ತದೆ ಪ್ರೋಟೀನ್ ಸಿಂಥಸಿಸ್ ಆಗ್ತದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. mRNA ಒಂದು ಕೋಡ್ ಇರುತ್ತಲ್ಲ, ಕೋಡ್ನ ಯೂಸ್ ಮಾಡಿಕೊಂಡು ಏನಾಗ್ತಿದೆ ಪ್ರೋಟೀನ್ ಸಿಂಥಸಿಸ್ ಆಗ್ತದೆ, ಪ್ರೋಟೀನ್ ಉತ್ಪಾದನೆ ಆಗ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ 3 ಇಂಪಾರ್ಟೆಂಟ್ ಆಗಿರುತ್ತೆ. DNA ರೆಪ್ಲಿಕೇಶನ್ ಏನು ಅಂದರೆ DNA ಇಂದ ಮತ್ತೆ DNA ಫಾರ್ಮೇಷನ್ ಆಗೋದಕ್ಕೆ ರೆಪ್ಲಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟು ಟ್ರಾನ್ಸ್ಕ್ರಿಪ್ಷನ್ ಏನು ಅಂದರೆ DNA ಇಂದ mRNA, ವೆರಿ ಇಂಪಾರ್ಟೆಂಟ್, ಯಾವ RNA mRNA ಉತ್ಪಾದನೆ ಆಗಲಿಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ನೆಕ್ಸ್ಟು mRNA ಇಂದ ಒಂದು ಪ್ರೋಟೀನ್ ಉತ್ಪಾದನೆ ಮಾಡಲಿಕ್ಕೆ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ನೆನ್ಪಿಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ಎಸ್ ನೋಡಿ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಅಂದರೆ DNA ಮತ್ತು RNA ಬಗ್ಗೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೆಲ್ ಡಿವಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸ್ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.